ಸಂಶಯ ವೈಭಮ ವಿಜಯಮಾತ್ಮಪರ ಸರ್ವಸ್ಯ ಗಹನಂ ಸಮ್ಮನಾನಂ ಸಾಯರಮಣಯ ಬೇಯಂ ಚ. ಇನ್ನು ಸಮ್ಯಕ್ ದರ್ಶನ ತಿಳ್ಕೊಂಡ್ರಿ. ಇನ್ನು ನಿಮಗೆ ಬರೋದು ಸಮ್ಯಕ್ ಜ್ಞಾನದ ಸ್ವರೂಪ. ಇನ್ನು ಸಂಶಯ ಇಮೋವ ವಿಭಮ ಇವು ಮೂರು. ಎಷ್ಟಿದೆ? ಮೂರು. ವಿಜಯಿದಂ ರಹಿತ, ಸಾಯಾರಂ ಆಕಾರ ಸಹಿತ, ಅಪ್ಪರಸ ಸರ್ವಸ್ಯ ತನ್ನ ಬೇರೆಯವರ ಸ್ವರೂಪವನ್ನು, ಗಹನಂ ತಿಳಿಯುವುದು, ಸಮ್ಮನಾನಂ ಸಮ್ಯಕ್ ಜ್ಞಾನವಾಗಿದೆ, ಚ ಮತ್ತು ಸಮ್ಯಕ್ ಜ್ಞಾನವು ಅನೇಕ ಭೇದಂ ಅನೇಕ ಪ್ರಕಾರವಾಗಿದೆ. ಇಲ್ಲಿ ಬೇರೆ ಬೇರೆ ಸ್ವರೂಪವನ್ನು ಯಥಾರ್ಥವಾಗಿ ಗ್ರಹಿಸುವುದು ಅಂದರೆ ತಿಳಿಯುವುದು. ಸ್ವಿಚ್ ಆಫ್ ಮಾಡಿರ್ಬೋದು. ಸಮ್ಯಕ್ ಜ್ಞಾನವಾಗಿದೆ, ಅದು ಅನೇಕ ಪ್ರಕಾರವಾಗಿದೆ. ಎಷ್ಟು ಪ್ರಕಾರ? ಅನೇಕ ಪ್ರಕಾರವಾಗಿದೆ ಅಂತ ತಿಳ್ಕೊಳ್ಬೇಕು. ಸಂಶಯ ಇಮೋಹ ಈ ರೀತಿಯಾಗಿ ತಿಳ್ಕೊಳ್ಬೇಕು. ಇಲ್ಲಿ ವಿದ್ಯೆ ರಹಿತ. ನಾವು ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ತಿಳ್ಕೊಳ್ಬೇಕಾದ್ರೆ ಯಾವ ಥರ ತಿಳ್ಕೊಳ್ಬೇಕು? ಸಂಶಯ ವಿಪರ್ಯ ಅನುದ್ಯವಸಾಯ ಈ ಮೂರನ್ನು ತ್ಯಾಗ ಮಾಡಿದ್ರೆ ನಿಮ್ಗೆ ಸಮ್ಯಕ್ ಜ್ಞಾನ ಆಗ್ತೈತಿ. ಆ ಸಮ್ಯಕ್ ಜ್ಞಾನ ಪಡ್ಕೊಳ್ಳೋದಕ್ಕೆ ನಾವು ಏನು ಮಾಡ್ಕೊಳ್ಬೇಕು? ಸಮೀಚೀನ ಜ್ಞಾನ ಅಂತ ಹೇಳ್ತಾರೆ. ಹೇಳ್ತಲ್ಲ? ಏನು ತಿಳಿತು? ಸಮ್ಯಕ್ ಜ್ಞಾನ ತಿಳಿತು. ಇನ್ನು ವಸ್ತು ಸ್ವರೂಪವನ್ನು ಹೇಗಿದೆಯೋ ಹಾಗೆ ತಿಳಿದುಕೊಳ್ಳತಕ್ಕ ಜ್ಞಾನ ಸಮ್ಯಕ್ ಜ್ಞಾನ ಇದೆ. ಆತ್ಮನಲ್ಲಿರುವ ಜ್ಞಾನ ಗುಣವು ಒಂದೇ ಆಗಿದೆ. ಅದರ ಮೇಲೆ ಇರುವ ಕರ್ಮದ ಆವರಣವು ತಿಳಿತಾನ. ನಿಮಗೆಲ್ಲರಿಗೂ ಪಕ್ಕ ತಿಳಿತಾನ? ಸ್ವಚ್ಛವಾಗಿ ತಿಳಿತಾನ? ಸ್ಪಷ್ಟವಾಗಿ ತಿಳ್ಕೊಂಡ್ರನ್ನ ಅದಕ್ಕೆ ಸಮ್ಯಕ್ ಜ್ಞಾನವನ್ನು ತಿಳ್ಕೊಂಡ್ವಿ. ಇದರೊಳಗೆ ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಮನೋಪರ ಜ್ಞಾನ, ಕೇವಲ ಜ್ಞಾನ. ಮತಿ ಜ್ಞಾನ ಅಂದ್ರೆ ಏನು? ಇಂದ್ರಿಯ ಮತ್ತು ಮನಸ್ಸಿನ ಸಾಧ್ಯತೆ ತಿಳಿಯುವುದಕ್ಕೆ ಮತಿ ಜ್ಞಾನ. ಮತಿ ಜ್ಞಾನ ತಿಳಿದ ವಿಷಯವನ್ನು ವಿಶೇಷ ರೂಪದಿಂದ ಅವಧಿ ಜ್ಞಾನದಿಂದ ತಿಳಿಯುವ ಜ್ಞಾನಕ್ಕೆ ಅವಧಿ ಜ್ಞಾನ. ಮನೋಪರ ಜ್ಞಾನವನ್ನು ತಿಳಿಯುವುದಕ್ಕೆ ಮನಸ್ಸಿನಲ್ಲಿ ವಿಶೇಷವಾಗಿ ಸ್ಪಷ್ಟವಾಗಿ ತಿಳಿಯುವುದು. ಇಲ್ಲಿ ಎಲ್ಲ ಗ್ರಹಗಳನ್ನು ತ್ರಿಕಾಲ ಗೋಚರ ಪರ್ಯಾಯಗಳನ್ನು ಒಂದೇ ಸಮಯದಲ್ಲಿ ತಿಳಿಯುವುದಕ್ಕೆ ಸ್ಪಷ್ಟವಾಗಿ ತಿಳಿಯುವುದಕ್ಕೆ ಕೇವಲ ಜ್ಞಾನ ಅಂತ ಹೇಳ್ತಾರೆ. ನಿಮಗೆಲ್ಲರಿಗೆ ಕೇವಲ ಜ್ಞಾನ ಇತ್ತು, ಕೇವಲ ಜ್ಞಾನ ಇತ್ತು. ಈ ಕರೆ ಹೇಳ್ರಿ. ಕೆಲವರು ಕೇವಲ ಜ್ಞಾನ ಐತಿ, ಕೇವಲ ಜ್ಞಾನ ಇಲ್ಲ. ಎಲ್ಲರಿಗೆ ಮೊಬೈಲ್ ಜ್ಞಾನ ಐತಿ, ಮೊಬೈಲ್ ಜ್ಞಾನ. ನಿಮ್ಗೆಲ್ಲರಿಗೂ ಈಗ ರೆಕಾರ್ಡಿಂಗ್ ಮಾಡ್ಕೊಳ್ತಿರ್ತೀನಿ. ನಿಮ್ಮ ಕೇವಲ ಜ್ಞಾನ ಅಂದ್ರೆ ನಿಮ್ಗೆಲ್ಲರಿಗೂ ಕೈ ಮುಗಿತ. ನಿಮ್ಗೆ ಇನ್ನೂ ಕೇವಲ ಜ್ಞಾನ ಆಗಿಲ್ಲ. ನಿಮ್ಗೆಲ್ಲರಿಗೆ ಕೇವಲ ಜ್ಞಾನ ಇದೆ, ಐತನಿಲ್ಲ. ಸಮ್ಯಕ್ ಜ್ಞಾನದ ಮೂಲ ಭೇದವು 5 ಇರ್ತವೆ. ಅದಕ್ಕಾಗಿ ಕೇವಲ ಜ್ಞಾನವನ್ನು ಹೊರತುಪಡಿಸಿ 4 ಜ್ಞಾನಗಳಲ್ಲಿ ಅನೇಕ ಭೇದಗಳನ್ನು ಸಮ್ಯಕ್ ಜ್ಞಾನವನ್ನು ತಿಳ್ಕೊಳ್ಬೇಕು. ನಿಮಗೆಲ್ಲರಿಗೂ ಸಮ್ಯಕ್ ಜ್ಞಾನ, ಸಮೀಚೀನ ಜ್ಞಾನ, ಯಥಾರ್ಥ ಜ್ಞಾನ, ಸತ್ಯವಾದ ಜ್ಞಾನ, ನಿಮಗೆಲ್ಲರಿಗೂ ತಿಳಿಯುವಂಥ ಜ್ಞಾನ, ನಿಮಗೆಲ್ಲ ಎಂಥ ಜ್ಞಾನ ಇರ್ತದೆ ಅದು ಎಲ್ಲ ರತ್ನತ್ರಯದಿಂದ ಕೂಡಿದಂಥ ಜ್ಞಾನ. ಸಮ್ಯಕ್ ದರ್ಶನದ ಜೊತೆಗೆ ಉತ್ಪನ್ನವಾಗುವ ಜ್ಞಾನಕ್ಕೆ ಆತ್ಮ ವಿಕಾಸಕ್ಕೆ ಕಾರಣವಾಗುತ್ತದೆ. ಸ್ವಪದದ ಭೇದ ವಿಜ್ಞಾನವೇ ಯಥಾರ್ಥವಾದ ಸಮ್ಯಕ್ ಜ್ಞಾನ. ಅದನ್ನಿಲ್ಲ ಹೇತು ಅಂದರೆ ಉಪಾದೇಯ ವಿವೇಕವನ್ನು ಮಾಡುವುದು ಮೂಲ ಕಾರ್ಯವಾಗಿದೆ. ನೀವೆಲ್ಲರೂ ನೀರಿದೆ, ಹಾಲಿದೆ ಹೀಗೆಲ್ಲ ಹೇಳ್ತಿರಲ್ಲ. ಇದೆಲ್ಲ ಸಮ್ಯಕ್ ಜ್ಞಾನ. ಸಮ್ಯಕ್ ಜ್ಞಾನ ಅಂದರೆ ಭಾಳಷ್ಟು ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳೋದಲ್ಲ. ಯಥಾರ್ಥವನ್ನು ಯಥಾರ್ಥ ಹೇಳೋದು, ಸತ್ಯನ್ನ ಸತ್ಯ ಹೇಳೋದು, ಸುಳ್ಳನ್ನು ಸುಳ್ಳು ಹೇಳೋದು. ಇದೇ ಸಮ್ಯಕ್ ಜ್ಞಾನ. ತಿಳಿತಿಲ್ಲ? ಸಮ್ಯಕ್ ಜ್ಞಾನ ಅಂದರೆ ಬೇರೆ ಅಲ್ಲ. ಇನ್ನು ವಸ್ತುವಿನ ಸ್ವರೂಪವನ್ನು ಯಥಾರ್ಥವಾಗಿ ಪರಿಪೂರ್ಣವಾಗಿ ತಿಳಿಯುವುದು, ಆತ್ಮತತ್ವಗಳನ್ನು ಅರ್ಥವನ್ನು ತಿಳಿಯುವುದು, ಧರ್ಮದ ತತ್ವಗಳ ವಿಷಯಗಳನ್ನು ಸಂಶಯರಹಿತವಾಗಿ ವ್ಯತ್ಯಾಸವಾಗುವುದಕ್ಕೆ ತಿಳಿಯುವುದು, ನಿಜವಾದ ಆತ್ಮಾನುಭೂತಿಯೇ ಸಮ್ಯಕ್ ಜ್ಞಾನ. ಆತ್ಮಾನುಭೂತಿನ ಸಮ್ಯಕ್ ಜ್ಞಾನ ಇದೆ. ಈ ಸಮ್ಯಕ್ ಜ್ಞಾನಕ್ಕೆ ಎಷ್ಟು ಭೇದವ? ವರ್ತಮಾನ ಯೋಗ, ಕರ್ಣಾನಿ ಯೋಗ, ಚರಣಾನಿ ಯೋಗ, ದ್ರವ್ಯಾನಿ ಯೋಗ. ಅದಲ್ಲ, ಇವೆಲ್ಲ ಸಮ್ಯಕ್ ಜ್ಞಾನ ಅಂತ ತಿಳ್ಕೊಳ್ಬೇಕು. ಇನ್ನು